ಖಾತೆಯ ಕಿಚ್ಚೇನಿದೆ ಅದೀಗ ಪ್ರತಿಭಟನೆಯ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಇಲ್ಲಿ ಖಾತೆ ಸಿಗೋಕ್ಕೂ ಮೊದಲೇನೆ ಈ ಪ್ರತಿಭಟನೆಯ ಸ್ವರೂಪವನ್ನ ಪಡೆದುಕೊಂಡಿರುವಂಥದ್ದು ಮಿನಿಸ್ಟರ್ ಪೋಸ್ಟ್ ವಿಚಾರ. ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ತಮ್ಮ ಕ್ಷೇತ್ರದ ಶಾಸಕರಿಗೇನೆ ಸಚಿವ ಸ್ಥಾನವನ್ನ ಕೊಡಬೇಕು ಅಂತ ಅವರೆಲ್ಲರೂ ಆಗ್ರಹಿಸ್ತಾ ಇರುವಂಥದ್ದು. ಒಂದು ಕಡೆಗಳಲ್ಲ, ರಾಜ್ಯದ ನಾನಾ ಭಾಗಗಳಲ್ಲಿ ಪ್ರತಿಭಟನೆ ನಡೀತಾ ಇದೆ. ಚಿಕ್ಕಬಳ್ಳಾಪುರದಲ್ಲಿ ನಾರಾಯಣಸ್ವಾಮಿ ಅವರ ಪರ ಅವರ ಬೆಂಬಲಿಗರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಶಾಸಕ ನಾರಾಯಣಸ್ವಾಮಿ ಅವರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅಂತ. ಇನ್ನೊಂದೆಡೆ ವಿಜಯಪುರದಲ್ಲಿ ಯಶವಂತರಾಯಗೌಡ ಪಾಟೀಲ್ ಬೆಂಬಲಿಗರು ಕೂಡ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ನಮ್ಮ ಶಾಸಕರಿಗೇನೆ ಮಿನಿಸ್ಟರ್ ಪೋಸ್ಟ್ ಕೊಡಬೇಕು ನೀವು ಅನ್ನೋದು ಅವರ ಆಗ್ರಹ. ಬೀದರ್ನಲ್ಲಿ ಶಾಸಕ ರಹೀಂ ಖಾನ್ ಅವರ ಬೆಂಬಲಿಗರು ರಹೀಂ ಖಾನ್ ಅವರಿಗೇನೆ ಮಿನಿಸ್ಟರ್ ಪೋಸ್ಟ್ ಕೊಡಿ ಅಂತೇಳಿ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ದಿನಕ್ಕೊಂದು ಕಡೆ ಪ್ರತಿಭಟನೆಗಳು ನಡೀತಾನೆ ಇದ್ದಾವೆ. ಕೊಪ್ಪಳದಲ್ಲಿ ಶಿವರಾಜ್ ತಂಗಡಗಿ ಅವರಿಗೆ ಕೊಡಬೇಕು ಅಂತೇಳಿ ಒಂದು ಕಡೆ, ಹಿಟ್ನಾಳ್ ಅವರಿಗೆ ಕೊಡಬೇಕು ಅಂತೇಳಿ ಮತ್ತೊಂದು ಕಡೆ, ಹೀಗೆ ಕಾಂಗ್ರೆಸ್ನಲ್ಲಿ ಇರುವಂತಹವರೆಲ್ಲರೂ ಈ ಬಾರಿ ಎರಡನೇ ಪಟ್ಟಿಯಲ್ಲಿ ನಮ್ಮ ಹೆಸರು ಬರಬೇಕು ಅಂತೇಳಿ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗ್ಬಿಟ್ಟಿದ್ದಾರೆ. ಹೀಗಾಗಿ ಇರುವ 20 ಸ್ಥಾನಕ್ಕೆ 120. ಈಗ ನೀವು ಗಮನಿಸ್ತಾ ಇರುವಂತಹ ದೃಶ್ಯ ವಿಜಯಪುರದಲ್ಲಿ ಯಶವಂತರಾಯಗೌಡ ಅವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿ ಅವರ ಬೆಂಬಲಿಗರು ಆಗ್ರಹಿಸ್ತಾ ಇರುವಂಥದ್ದು. ಸಚಿವ ಸ್ಥಾನಗಳು ಬಾಕಿ ಇರೋದು 20, ಆಕಾಂಕ್ಷಿಗಳು 120. ಈಗ ಬೀದರ್ನಲ್ಲಿ ಆಗಲೇ ವಿಜಯಪುರದ್ದು ಗಮನಿಸಿದ್ರೆ ಯಶವಂತರಾಯಗೌಡರಿಗೇನೆ ಸಚಿವ ಸ್ಥಾನವನ್ನ ಕೊಡಬೇಕು ಅಂತೇಳಿ, ಇದು ಕೂಡ ಇವತ್ತೇ ನಡೆದಿರುವಂತಹ ಪ್ರತಿಭಟನೆ. ಬೀದರ್ನಲ್ಲಿ ರಹೀಂ ಖಾನ್ ಅವರನ್ನ ಮಿನಿಸ್ಟರ್ ಮಾಡಿ, ಈ ಬಾರಿ ರಹೀಂ ಖಾನ್ ಅವರನ್ನ ಮಿನಿಸ್ಟರ್ ಮಾಡಬೇಕು ಅನ್ನೋದು ಆಗ್ರಹ. ಅಲ್ಪಸಂಖ್ಯಾತ ಕೋಟಾದಲ್ಲಿ, ಮುಸ್ಲಿಂ ಕೋಟಾದಲ್ಲಿ ಈಗ ಯುಟಿ ಖಾದರ್ ಅವರು ಈಗಾಗಲೇ ಇದ್ದಾರೆ. ಅವರ ಜೊತೆಯಲ್ಲಿ ಮತ್ತೊಂದು ಸಚಿವ ಸ್ಥಾನವನ್ನು ಕೊಡಿ, ಅದನ್ನು ರಹೀಂ ಖಾನ್ ಅವರಿಗೆ ಕೊಡಿ ಅನ್ನೋದು ಅವರ ಬೆಂಬಲಿಗರ ಒತ್ತಾಯ, ಅವರ ಬೆಂಬಲಿಗರ ಆಗ್ರಹ. ವಿಶೇಷವಾಗಿ ಗ್ರಾಮೀಣ ಭಾಗದ ಜನೋಡ ಸರ್ಕಲ್ ಹಾಗೂ ಮಾಳಿಗೆ ಸರ್ಕಲ್ ನಮ್ಮ ಪಕ್ಷದ ಮುಖಂಡರು, ಬೀದರ್ ಉತ್ತರ ಕ್ಷೇತ್ರದ ಎಲ್ಲ ವಿಶೇಷವಾಗಿ ಗ್ರಾಮೀಣ ಭಾಗದ ಏನು ಚಿಕ್ಕಬಳ್ಳಾಪುರದಲ್ಲಿ ನಾರಾಯಣಸ್ವಾಮಿ ಅವರ ಬೆಂಬಲಿಗರು ಕೂಡ ಪ್ರತಿಭಟನೆಯನ್ನು ಮಾಡಿದ್ದಾರೆ. ನಾರಾಯಣಸ್ವಾಮಿ ಅವರಿಗೇನೆ ಈ ಬಾರಿ ನೀವು ಅವಕಾಶವನ್ನು ಕೊಡಬೇಕು, ಅವರನ್ನು ಮಿನಿಸ್ಟರ್ ಮಾಡಬೇಕು. DK ಶಿವಕುಮಾರ್ ಅವರ ಸಂಪುಟದಲ್ಲಿ ನಾರಾಯಣಸ್ವಾಮಿ ಅವರಿಗೆ ಮಂತ್ರಿ ಪದವಿಯನ್ನು ಕೊಡಬೇಕು ಅನ್ನೋದು ಅವರ ಬೆಂಬಲಿಗರ ಆಗ್ರಹ. ಹೀಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅವರ ಬೆಂಬಲಿಗರು. ಸಚಿವ ಸ್ಥಾನವನ್ನ ಕೊಡಿ, ನಮ್ಮ ನಾಯಕರಿಗೇನೆ ಸಚಿವ ಸ್ಥಾನವನ್ನ ಕೊಡಿ ಅಂತೇಳಿ, ನಮ್ಮ ನಾಯಕರಿಗೇನೆ ಸಚಿವ ಸ್ಥಾನವನ್ನ ಕೊಡಿ ಅಂಥೇಳಿ ರಾಜ್ಯದ ಕಾಂಗ್ರೆಸ್ ಶಾಸಕರಿರುವಂತಹ ಅವರವರ ಕ್ಷೇತ್ರಗಳಲ್ಲಿ ದಿನಕ್ಕೊಂದು ಕಡೆ ಪ್ರತಿಭಟನೆಗಳು ನಡೀತಾನೇ ಇದೆ. ನಾರಾಯಣಸ್ವಾಮಿ ಅವರಿಗೆ ಕೊಡಬೇಕು ಅನ್ನುವ ಕೂಗು DK ಶಿವಕುಮಾರ್ ಅವರು CM ಆದಾಗಿನಿಂದಲೂ ಕೇಳಿ ಬರ್ತಾ ಇದೆ. ಈಗ 3 ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ವಿಜಯಪುರದಲ್ಲಿ ಯಶವಂತರಾಯಗೌಡರ ಪರವಾಗಿ ಪ್ರತಿಭಟನೆ, ಚಿಕ್ಕಬಳ್ಳಾಪುರದಲ್ಲಿ ನಾರಾಯಣಸ್ವಾಮಿ ಅವರ ಪರವಾಗಿ ಪ್ರತಿಭಟನೆ, ಇತ್ತ ಬೀದರ್ನಲ್ಲಿ ರಹೀಂ ಖಾನ್ ಅವರ ಪರವಾಗಿ ಪ್ರತಿಭಟನೆಗಳು ನಡೀತಾ ಇರುವಂಥದ್ದು. ಅವರ ಬೆಂಬಲಿಗರು, ಆಯಾ ಕ್ಷೇತ್ರದ ಕಾರ್ಯಕರ್ತರು ನಮ್ಮ ನಾಯಕರಿಗೇನೆ ಸಚಿವ ಸ್ಥಾನವನ್ನು ಕೊಡಬೇಕು, ನಮ್ಮ ನಾಯಕರು ಇಷ್ಟಿಷ್ಟು ಬಾರಿ ಗೆದ್ದಿದ್ದಾರೆ, ಈ ರೀತಿಯ ಸೇವೆಗಳನ್ನು ಮಾಡಿದ್ದಾರೆ, ಅವರಿಗೆ ನೀವು ಈ ಬಾರಿ ಅವಕಾಶವನ್ನು ಕೊಡಲೇಬೇಕು, ಇಂತಿಂಥ ಕೋಟಾಗಳಲ್ಲಿ ಅವರಿಗೆ ಅವಕಾಶವನ್ನು ಕೊಡಿ, ಅಲ್ಪಸಂಖ್ಯಾತ ಕೋಟಾ, ದಲಿತ ಕೋಟಾ, ಹೀಗೆ ಬೇರೆ ಬೇರೆ ಕೋಟಾಗಳಲ್ಲೂ ಕೂಡ ಅವಕಾಶವನ್ನು, ಸಮುದಾಯವಾರು ಅವಕಾಶವನ್ನು ಕೇಳ್ತಾ ಇದ್ದಾರೆ.
ನಮ್ಮ ಸಮುದಾಯಕ್ಕೆ ಅವಕಾಶ ಸಿಕ್ಕಿಲ್ಲ ಇಲ್ಲಿವರೆಗೂ, ಮೊದಲ ಬಾರಿಗೆ ಒಂದು ಅವಕಾಶವನ್ನು ಕೊಡಿ ಅಂತೇಳಿ ಕೆಲವರು ಕೇಳಿದ್ರೆ, ಇನ್ನು ಕೆಲವರು ನಮ್ಮ ನಾಯಕರು ಇಷ್ಟೆಲ್ಲ ಕೆಲಸವನ್ನು ಮಾಡಿದ್ದಾರೆ, ಅವರಿಗೆ ಕೊಟ್ಟರೆ ಇನ್ನಷ್ಟು ಅಭಿವೃದ್ಧಿ ಆಗತ್ತೆ ಅಂತೇಳಿ ಅವರಿಗೆ ಕೊಡಿ ಅಂತೇಳಿ ಆಗ್ರಹಿಸ್ತಾ ಇರುವಂಥದ್ದು. ಸದ್ಯ ಇವತ್ತು 3 ಕಡೆಗಳಲ್ಲಿ ಪ್ರತಿಭಟನೆ ನಡೆದಿದೆ. ವಿಜಯಪುರದಲ್ಲಿ ಯಶವಂತರಾಯಗೌಡ ಅವರ ಪರ, ಚಿಕ್ಕಬಳ್ಳಾಪುರದಲ್ಲಿ ನಾರಾಯಣಸ್ವಾಮಿ ಅವರ ಪರ, ಬೀದರ್ನಲ್ಲಿ ರಹೀಂ ಖಾನ್ ಅವರ ಪರ ಪ್ರತಿಭಟನೆಗಳು ನಡೆದಿದ್ದು, ನಮ್ಮ ನಾಯಕರಿಗೇನೇ ಸಚಿವ ಸ್ಥಾನವನ್ನು ಕೊಡಿ ಅಂಥೇಳಿ ಅವರ ಬೆಂಬಲಿಗರು ಆಗ್ರಹಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.